ನಮಸ್ಕಾರ. ಮಾಸ್ಟರ್ ಆಫ್ ಅಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾನು ನಿಮ್ಮ ಪಂಡಿತ್ ಉಮೇಶ್ ಪವನ್. ಗ್ರಹಗಳಿಗೆ ಸಂಬಂಧಪಟ್ಟಂತಹ ಜೆಮ್ಸ್ಟೋನ್ಗಳನ್ನು ಆಯ್ಕೆ ಮಾಡಿಕೊಳ್ಳುವಾಗ ರಾಶಿಯ ಮೇಲೆ ಆಯ್ಕೆ ಮಾಡಿಕೊಳ್ಳಬೇಡಿ. ಕೆಲವರು ಜನ್ಮ ನಕ್ಷತ್ರಕ್ಕೆ ಅಥವಾ ಜನ್ಮ ರಾಶಿಗೆ ಸಂಬಂಧಪಟ್ಟಂತಹ ಸ್ಟೋನ್ಗಳನ್ನು ಕೊಟ್ಟು ಬಿಡ್ತಾರೆ. ರಾಶಿ ಎನ್ನುವಂಥದ್ದು ಚಂದ್ರಗ್ರಹ ಇರುವಂತಹ ಮನೆಯಾಗಿದೆ. ನಿಮ್ಮ ಜಾತಕದಲ್ಲಿ ಚಂದ್ರ ಯಾವ ಒಂದು ಮನೆಯಲ್ಲಿ ಸ್ಥಿತನಾಗಿರ್ತಾನೋ ಅದನ್ನು ಜನ್ಮ ರಾಶಿ ಅಂತ ಹೇಳ್ತೇವೆ. ಆದರೆ ಇವು ಚಂದ್ರಗ್ರಹವು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಬದಲಾಗಲು 2.5 ದಿನಗಳು ಬೇಕಾಗುತ್ತವೆ. ಆಗಿಂದ ಮಾತ್ರಕ್ಕೆ ಆ 2.5 ದಿನಗಳಲ್ಲಿ ಜನಿಸಿರುವಂತಹ ಎಲ್ಲ ವ್ಯಕ್ತಿಗಳು ಒಂದೇ ರೀತಿಯ ಜೆಮ್ಸ್ಟೋನ್ಗಳನ್ನು ಹಾಕಿಕೊಳ್ಳುವುದು ಎಷ್ಟು ಸರಿ, ನೀವೇ ಯೋಚಿಸಿ. ರಾಶಿ ಅಥವಾ ನಕ್ಷತ್ರ ಎನ್ನುವಂಥದ್ದು ಆ ವ್ಯಕ್ತಿಯ 120 ವರ್ಷಗಳ ದಶಾಭುಕ್ತಿಗಳ ಲೆಕ್ಕಾಚಾರಕ್ಕೆ ಸೀಮಿತವಾಗಿರುತ್ತದೆ. ಲಗ್ನ ಎನ್ನುವಂಥದ್ದು ಆ ವ್ಯಕ್ತಿಯ ಜೀವನದ ಆರಂಭ, ಜನ್ಮ ಸಮಯವನ್ನು ಸೂಚಿಸುತ್ತದೆ. ಜೀವನದ ಆರಂಭವು ಲಗ್ನದಿಂದ ಶುರುವಾಗಿ 12ನೇ ಮನೆಯ ಮೋಕ್ಷದಿಂದ ಕೊನೆಯಾಗುತ್ತದೆ. ಈ 12 ಮನೆಗಳ ಕಾರಕತ್ವಗಳಿಗೆ ಅನುಗುಣವಾಗಿ ನಾವು ಆ ಗ್ರಹದ ಜೆಮ್ಸ್ಟೋನನ್ನು ಬಳಸುತ್ತೇವೆ. ಉದಾಹರಣೆಗೆ, ಮದುವೆ ಜೀವನದಲ್ಲಿನ ಸಮಸ್ಯೆಗಳಿಗೆ ಜಾತಕದ ಲಗ್ನದಿಂದ 2ನೇ ಮನೆ, 7ನೇ ಮನೆ, 11ನೇ ಮನೆಯ ಗ್ರಹದ ಜೆಮ್ಸ್ಟೋನನ್ನು ಬಳಸುತ್ತೇವೆ. ವೃತ್ತಿ ಜೀವನದಲ್ಲಿನ ಯಶಸ್ವಿಗಾಗಿ ಲಗ್ನದಿಂದ 6ನೇ ಮನೆ, 10ನೇ ಮನೆಯ ಜೆಮ್ಸ್ಟೋನನ್ನು ಬಳಸುತ್ತೇವೆ. ಹೀಗೆ ನಿಮ್ಮ ಜೀವನಕ್ಕೆ ಅಗತ್ಯವಾಗಿರುವ ವಿಚಾರಗಳಿಗೆ ಅನುಗುಣವಾಗಿ ನಿಮ್ಮ ಲಗ್ನದಿಂದ ಯಾವ ಗ್ರಹ, ಯಾವ ಮನೆ ನಿಮ್ಮ ಅಗತ್ಯತೆಯ ಕಾರಕತ್ವವನ್ನು ಸೂಚಿಸುತ್ತದೆಯೋ ಆ ಗ್ರಹದ ಜೆಮ್ಸ್ಟೋನನ್ನು ಬಳಸಬೇಕಾಗುತ್ತದೆ. ರಾಶಿಯ ಮೇಲೆ ಧರಿಸಿದರೆ, ಒಂದು ವೇಳೆ ನಿಮ್ಮ ರಾಶಿಯ ಅಧಿಪತಿ ಮಕರ ರಾಶಿ ಅಂತ ತಿಳ್ಕೊಳ್ಳೋಣ. ನಿಮ್ಮ ರಾಶಿಯ ಅಧಿಪತಿಯಾಗಿರುವಂತಹ ಶನಿ ಗ್ರಹ ಲಗ್ನದಿಂದ 6ನೇ ಮನೆ, 8ನೇ ಮನೆ, 12ನೇ ಮನೆಗಳಲ್ಲಿ ಸ್ಥಿತನಾಗಿದ್ದರೆ ನಿಮ್ಮ ಕಾರ್ಯಗಳಲ್ಲಿ ಖಚಿತವಾಗಿ ನಷ್ಟಗಳು ಉಂಟಾಗುವ ಸಂಭವವಿರುತ್ತದೆ. ಇದಕ್ಕಾಗಿ ಯಾವುದೇ ಜೆಮ್ಸ್ಟೋನನ್ನು ಧರಿಸುವ ಮುನ್ನ ನಿಮ್ಮ ಅಗತ್ಯವನ್ನು ತಿಳಿಸುವುದು ಬಹಳ ಮುಖ್ಯವಾಗಿರುತ್ತದೆ. ಉದಾಹರಣೆಗೆ, ಮದುವೆ, ಉದ್ಯೋಗ, ವಿದ್ಯಾಭ್ಯಾಸ, ಹಣಕಾಸು, ಪ್ರಯಾಣ, ಆರೋಗ್ಯ, ಆಸ್ತಿ ಖರೀದಿ ಮುಂತಾದ ವಿಚಾರಗಳಲ್ಲಿ ಯಾವುದು ನಿಮಗೆ ಅಗತ್ಯವಾಗಿರುತ್ತದೋ ಆ ಗ್ರಹಕ್ಕೆ ಸಂಬಂಧಪಟ್ಟ ಜೆಮ್ಸ್ಟೋನನ್ನು ಧರಿಸುವುದು ಮುಖ್ಯವಾಗಿರುತ್ತದೆ. ಈ ಜೆಮ್ಸ್ಟೋನನ್ನು ಆಯ್ಕೆ ಮಾಡಿಕೊಳ್ಳುವ ಮುನ್ನ ಜಾತಕ ಪರಿಶೀಲನೆಯು ಅಗತ್ಯವಾಗಿ ಬೇಕಾಗುತ್ತದೆ. ಜ್ಯೋತಿಷಕ್ಕೆ ಸಂಬಂಧಪಟ್ಟ ಯಾವುದೇ ವಿಚಾರಗಳಿಗೆ ಹಿಂದೆ ನಮ್ಮ ಮಾಸ್ಟರ್ ಆಫ್ ಅಸ್ಟ್ರಾಲಜಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.